Very pleasant morning to everyone. What are you doing, children? How you all spending your days or daytime? ಹೌದು ಮಕ್ಕಳೇ, ದಿನವನ್ನು ಹೇಗೆ ಕಳೀತಾ ಇದ್ದೀರಿ? ಈ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸಮಯ ನಮಗೆ ತುಂಬ ವೆಯ್ಟ್ ಮಾಡೋದಿಲ್ಲ. ಟೈಮನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ಪ್ರತಿದಿನ ಯೂಸ್ಫುಲ್ ಆಗುವಂಥ ನಮಗೆ ಆ ದಿನ ಏನು ಮಾಡಲಿಕ್ಕಾಗಿದೆ ಅಂತಹ ಕೆಲಸಗಳಲ್ಲಿ ನಾವು ಪ್ರತಿದಿನ ಉತ್ತಮ ರೀತಿಯಲ್ಲಿ ತೊಡಗಿಕೊಂಡಾಗ ಸಮಯದ ಉತ್ತಮ ಬಳಕೆ ಆಗ್ತದೆ ಅಲ್ವಾ? Anyway, before going to the lesson, let's do this activity. Children, fill in the blanks with suitable missing letters. Some letters are given here and some are missing. Can you complete this? See this. Students, clues are these words are came in glossary part in the previous class. Do you got, children? Have you finished? Okay, someone did not and someone did. Have you finished? Very nice. ಹಾಗಾದರೆ ಉತ್ತರವನ್ನು ನೋಡುದಾ? ಸರಿ, ನೋಡು. What are the answers? Tenacity, mumble, frightful, courage, sneer. ಮಕ್ಕಳೇ, ಇದನ್ನು ಫಿಲ್ ಮಾಡಲಿಕ್ಕೆ ಕಷ್ಟ ಆಯ್ತಾ ನಮಗೆ? ಅಥವಾ ಮಿಸ್ಸಿಂಗ್ ಲೆಟರ್ ಬರೀಲಿಕ್ಕೆ ಆಗಲಿಲ್ವಾ? ಯಾಕೆ ಕಷ್ಟ ಆಯಿತು? ಅರ್ಥ ಮಾಡಲಿಕ್ಕೆ ಕಷ್ಟ ಆಯಿತಾ? ಅಥವಾ ವರ್ಡ್ಸನ್ನು ಓದಲಿಕ್ಕೆ ಗೊತ್ತಾಗಲಿಲ್ವಾ? ಅದಕ್ಕೆ ನಮಗೆ ಇಂಗ್ಲೀಷ್ ಕಷ್ಟ ಅನಿಸಿದೆಯಾ? ಸ್ವಲ್ಪ ಯೋಚನೆ ಮಾಡುವುದಾ? ಇಂಗ್ಲೀಷ್ ವರ್ಡ್ಸ್ ಕಷ್ಟವ ಹಾಗಾದರೆ? ಹಾಗಂತ ನಮ್ಮ ಮೊಬೈಲ್ಗಳಲ್ಲಿ ನಾವು ಕನ್ನಡವನ್ನು ಇನ್ಬಿಲ್ಟ್ ಲ್ಯಾಂಗ್ವೇಜ್ ಅಂತ ಉಪಯೋಗಿಸ್ತಿದ್ದೇವಾ? ಇಲ್ಲ. ಮೊಬೈಲ್ನಲ್ಲಿ ಬರುವ ಸಾಮಾನ್ಯ ಇಂಗ್ಲೀಷ್ ಎಲ್ಲ ಪದಗಳು ಅದರ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ? ಈ ಪದಗಳನ್ನೆಲ್ಲ ನಾವು 10 ಸಲ ಬರೆದು ಕಲ್ತಿದ್ದೇವಾ ಅಥವಾ ಬೈ ಹಾರ್ಟ್ ಮಾಡಿ ಕಲ್ತಿದ್ದೇವಾ? ಇಲ್ಲ. ಮೊಬೈಲ್ ಲ್ಯಾಂಗ್ವೇಜ್ ನಮಗೆ ಬರ್ತದೆ, ಅದು ಹೆಚ್ಚಿನವುಗಳು ಇಂಗ್ಲೀಷಲ್ಲಿದೆ. ಮತ್ತು ಹೇಗೆ ಗೊತ್ತಾಯಿತು ಮಕ್ಕಳೇ? ನಾವೀಗ ಬರೆದು ಬೈ ಹಾರ್ಟ್ ಮಾಡಲಿಲ್ಲ, ಹೇಗೆ ಗೊತ್ತಾಯಿತು? ಹೌದು, ನಾವು ಅದನ್ನು ವಿತ್ ಡೆಡಿಕೇಶನ್ನಲ್ಲಿ ಮಾಡ್ತಾ ಇದ್ದೇವೆ, ಗಮನ ಕೊಡ್ತಾ ಇದ್ದೇವೆ, ಇಷ್ಟಪಟ್ಟು ಮೊಬೈಲ್ ಆಪರೇಟ್ ಮಾಡ್ತಾ ಇದ್ದೇವೆ ಅಲ್ವಾ? ನಾವಿಲ್ಲಿ ಗಮನಿಸಬೇಕಾದ್ದೇನು ಮಕ್ಕಳೇ? ಇಂಗ್ಲೀಷ್ ಅನ್ನೋದು ನಮಗೆ ಗೊತ್ತಿದೆ, ಇದನ್ನು ಪ್ರತ್ಯೇಕವಾಗಿ ಕಲಿಬೇಕು ಅಂತ ಇಲ್ಲ. ಗೊತ್ತಿದ್ದದನ್ನು ಇನ್ನಷ್ಟು ಹೆಚ್ಚು ಮಾಡುವ, ಜ್ಞಾನವನ್ನು ಹೆಚ್ಚು ಮಾಡುವ. ನಮಗೆ ಕಷ್ಟ ಆಗ್ತದೆ, ಇಂಗ್ಲೀಷ್ ಗೊತ್ತಾಗೋದಿಲ್ಲ, ಎಷ್ಟು ಕಲಿತ್ರೂ ಬರೋದಿಲ್ಲ, ತುಂಬ ಕಲೀಲಿಕ್ಕಿದೆ, ಹೀಗೆ ಹಲವು ಯೋಚನೆಗಳು ನಮ್ಮ ಮನಸ್ಸಲ್ಲಿ ಇದೆ ಇಂಗ್ಲೀಷ್ನ ಬಗ್ಗೆ ಅಲ್ವಾ? ಇದನ್ನು ಹೇಗೆ ತೆಗೆದುಹಾಕೋದು? ನಾವೇ ಯೋಚನೆ ಮಾಡಬೇಕಲ್ಲ. ಇಂಗ್ಲೀಷ್ ಕಷ್ಟ 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 ಅಂತ ಪ್ರತಿ ಸಲ ನಾವು ಹೇಳ್ತಾ ಇದ್ದೇವೆ. ಈ ಕಷ್ಟ ಅನ್ನೋದನ್ನು ಬಿಟ್ಟು ಸ್ವಲ್ಪ ಸಬ್ಜೆಕ್ಟ್ನ ಬಗ್ಗೆ ನೋಡಿಕೊಳ್ಳುವ, ಸಬ್ಜೆಕ್ಟನ್ನು ಪ್ರೀತಿಯಿಂದ ಕಲೀಲಿಕ್ಕೆ ಶುರು ಮಾಡುವ, ಆಗ ನಮಗೆ ಆಸಕ್ತಿ ಬರ್ತದೆ. ನಾವು ಎಲ್ಲಿ ಆಸಕ್ತಿಯಿಂದ ಕಲಿತೇವೋ ಅಲ್ಲಿ ನಮಗೆ ತುಂಬ ಎಫರ್ಟ್ ಆಗಬೇಕು ಅಂತ ಇಲ್ಲ. ನಮ್ಮ ಆಸಕ್ತಿಯ ವಿಷಯದ ಕಡೆಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ, ಆಗ ಜ್ಞಾನ ಹೆಚ್ಚಾಗ್ತದೆ.
ಪಾಠಪುಸ್ತಕ ಹಾಗೂ ಇತರ ಇಂಗ್ಲಿಷ್ ವರ್ಡಿಂಗ್ಸ್ಗಳನ್ನು ಓದುವಾಗ ನಮ್ಮ ವೊಕ್ಯಾಬ್ಯುಲರಿ ಹೆಚ್ಚಾಗ್ತದೆ. ವೊಕ್ಯಾಬ್ಯುಲರಿ ಹೆಚ್ಚಾದಾಗ ಮಾತನಾಡಲು ಅದೇ ರೀತಿ ಬರೆಯಲು ಕೂಡ ಸುಲಭ ಆಗ್ತದೆ. ಮಕ್ಕಳೇ, ಕಷ್ಟ ಅಂತ ದೂರ ಹೋಗುವ ಬದಲು ಅರ್ಥ ಮಾಡಿಕೊಂಡು ಕಲಿಯುವ ಯೋಚನೆ ಮಾಡುವುದಾ? ಇಂಗ್ಲಿಷ್ ಅರ್ಥವೇ ಆಗುವುದಿಲ್ಲ ಅಂತ ಹೇಳುವ ಬದಲು ನಾನೀಗ ಕೇಳಿಕೊಂಡು ಸ್ವಲ್ಪ ನನಗೆ ಪದಗಳು ಹೊಸತು ಸಿಕ್ಕಿದೆ ಅಂತ ಹೇಳಿ ಯೋಚನೆ ಮಾಡುವನಾ? ಮಕ್ಕಳೇ, ನಾನು ಪಾಠ ಮಾಡುವಾಗ ಇಂಗ್ಲೀಷಲ್ಲೇ ಹೇಳ್ತಾ ಹೋಗ್ತೇನೆ, ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗೋದಿಲ್ಲ ಅಂತ ಏನಾದರೂ ಯೋಚನೆ ಇದೆಯಾ ನಿಮಗೆ? ಯಾಕೆ ಮಕ್ಕಳೇ ಇಂಗ್ಲೀಷನ್ನು ಇಂಗ್ಲೀಷ್ನಲ್ಲೇ ಹೇಳ್ತಾ ಇದ್ದೇನೆ? ಯೋಚನೆ ಮಾಡಿದ್ದೀರಾ? ಹೌದು, ನಾನು ಕೆಲವೊಮ್ಮೆ ಬಳಸುವ ಪದಗಳನ್ನು ನೀವು ಕೇಳಿ ಕೇಳಿ ಆಗುವಾಗ ಅದರ ಕಡೆಗೆ ಗಮನ ಬರ್ತದೆ. ಕೇಳಿದಾಗ ನಮ್ಮ ಮನಸ್ಸಿಗೆ ಹೊಸ ಪದಗಳು ಬರ್ತದೆ. ಆಗ ಆ ಪದಗಳ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳುವ. ಆ ಪದಗಳು ಸಿಕ್ಕಿದಾಗ ಮುಂದೆ ನಮಗೆ ಎಲ್ಲಾದರೂ ಉಪಯೋಗಕ್ಕೆ ಬರ್ತದೆ ಮಕ್ಕಳೇ. ಮುಂದಿನ ಶೈಕ್ಷಣಿಕ ಜೀವನದಲ್ಲಿ ನಿಮಗೆ ಇಂಗ್ಲೀಷಲ್ಲೇ ಬರೀಲಿಕ್ಕೆ ಇರುವಂತಹ ವಿಚಾರಗಳು ಕೂಡ ಇದೆ. ಹಾಗಾಗಿ ಪದಗಳು ಸ್ವಲ್ಪ ಜಾಸ್ತಿ ಗೊತ್ತಾಗಲಿ, ಪದಗಳ ಬಗ್ಗೆ ಜ್ಞಾನ ಹೆಚ್ಚಾಗಲಿ, ಅದಕ್ಕಾಗಿ ನಾವೇನು ಮಾಡಬೇಕು? ಇಂಗ್ಲೀಷಿನ ಪದಗಳ ಸಂಪತ್ತು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಒಂದು ವೇಳೆ ನಾವು ಹೆಚ್ಚಾಗಿ ಕನ್ನಡದಲ್ಲೇ ಥಿಂಕ್ ಮಾಡ್ತಾ ಹೋದರೆ ಇಂಗ್ಲೀಷು ಪದಗಳ ಬಗ್ಗೆ ನಮಗೆ ಏನಾಗ್ತದೆ? ಮರ್ತೇ ಹೋಗ್ತದೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಇಂಗ್ಲೀಷಲ್ಲಿ ಏನು ಹೇಳೋದು ಅಂತ ಹೇಳಿ ಮರ್ತು ಹೋಗ್ತದೆ. ಆಗ ನಮ್ಮಲ್ಲಿ ಪದಗಳ ಸಂಪತ್ತೇ ಇರುವುದಿಲ್ಲ. ಆದ ಕಾರಣ ನಾವು ಇಂಗ್ಲೀಷನ್ನು ಹೆಚ್ಚು ಕೇಳುವ, ಓದುವ, ಅದರ ಮೂಲಕ ಪದಗಳ ಸಂಗ್ರಹ ಮಾಡುವ ಅಂತ ಹೇಳ್ತಾ, ಕಷ್ಟ ಅನ್ನುವುದನ್ನು ಬಿಟ್ಟು ಸ್ವಲ್ಪ ಇಷ್ಟಪಟ್ಟು ಕಲಿಯುವಲ್ಲಿ ನಮ್ಮ ಪ್ರಯತ್ನ ಮಾಡುವನ. ಈಗ ಕಷ್ಟಪಟ್ಟರೂ ಮುಂದೊಂದು ದಿನ ನಮಗೆ ಒಂದು ಒಳ್ಳೆಯ ಇಂಗ್ಲೀಷ್ ಪದ ಸಂಪತ್ತು ನಮ್ಮಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ. ಓಕೆ, ಎನಿವೇ, ನಾವು ಏನು ಮಾಡ್ತಾ ಇದ್ದೇವೆ? ಕನ್ನಡದಲ್ಲಿ ಹೇಳ್ತಾ ಇದ್ದೇವೆ, ಕನ್ನಡದಲ್ಲೇ ಪದಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಅದನ್ನು ಸ್ವಲ್ಪ ಬಿಟ್ಟು ಇಂಗ್ಲೀಷಲ್ಲಿ ಯೋಚನೆ ಮಾಡುವ. ಈ ಪದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೇವೆ ಅಂತ ಹೇಳಿ ಯೋಚನೆ ಮಾಡುವ. ಆಗ ಕನ್ನಡದ ಜೊತೆಯಲ್ಲಿ ಇಂಗ್ಲೀಷ್ ಪದಗಳು ಕೂಡ ನಮ್ಮಲ್ಲಿ ವೃದ್ಧಿಯಾಗ್ತದೆ. Children, where we stopped in the last class? Yes, do you remember? The lesson Hero. This is written by R.K. Narayanan. This is a story of a boy. Shall we recall what we have learnt in the previous class? Yes, the key points are here. Swami's father reads an article about the bravery of a young boy who fought with the tiger. The time Swami argued it is impossible for a boy to fight with a tiger. Father says that courage is if everything, and strength and age are not important. But this dispute between father and son leads to a situation where father challenged Swami to sleep alone in the office room. Swami always slept beside his granny. He says that he would sleep in the office room from the first of the next month. Father did not change his decision. Father looks at mother and comment that he did not like the way Swami was being brought up. This comment annoys Swami's mother. She feels that all the pampering is done by Swami's grandmother. Till here we have learnt. Now, did you remember, children? Very nice. Now we will move on to the next part.
See the screen, paragraph number 6. I'm going to read the lesson, children. Listen carefully. Swami's father sat gloomily gazing at the newspaper on his lap. Swami rose silently and tiptoed to his bed in the passage. Granny was sitting up in her bed and remarked, "Boy, are you already feeling sleepy? Don't you want to hear a story?" Swami made wild gesticulations to silence his granny, but that good lady saw nothing. So Swami threw himself on his bed and pulled the blanket over his face. Granny said, "Don't cover your face. Are you really very sleepy?" Swami leaned over and whispered, "Please, please, shut up, Granny. Don't talk to me. And don't let anyone call me even if the house is on fire. If I don't sleep at once, perhaps I shall die." He returned over and curled and snored under the blanket till he found his blanket pulled away. Presently his father came and stood over him. "Swami, get up," he said. He looked like an apparition in the semi-darkness of the passage, which was lit by a cone of light from the hall. Swami stirred and groaned as if in sleep. Father said, "Get up, Swami." Granny pleaded, "Why do you disturb him?" "Get up, Swami," said father the third time, and Swami got up. Father rolled up his bed, took it under his arm, and said, "Come with me." Swami looked at Granny, hesitated for a moment, and followed his father into the office room. On the way, he threw a look of appeal at his mother, and she said, "Why do you take him to the office room? He can sleep in the hall, I think." Don't think so," father said. And Swami slunk behind him with bowed head. "Let me sleep in the hall, father," Swami pleaded. "Your office room is very dusty and there may be scorpions behind your law books." "There are no scorpions, little fellow. Sleep on the bench if you like." "Can I have a burning lamp in the room?" "No. You must learn not to be afraid of darkness. It is only a question of habit. You must cultivate good habits." "Will you at least leave the door open?" "All right. But promise you won't roll up your bed and go to your granny's side at night. If you do it, I'll make you the laughing stock of your school." These are the text. Now, shall we move on new words? Okay. New words are gloomily, feeling in a way that thing will not improve. ದುಃಖಪಡು, sternly, seriously, and strictly. Tiptoed, walked quietly on the tips of his toe. ಶಬ್ದ ಮಾಡದೆ ಏನು ಹೆಬ್ಬೆರಳಿನ ಟಿಪ್ಪನ್ನು ಇಟ್ಕೊಂಡು ತುದಿಯಲ್ಲಿ ನಡೆಯುವಂಥದ್ದು. ಹೆಬ್ಬೆರಳಿನ ತುದಿಯಲ್ಲಿ ಶಬ್ದ ಮಾಡಿದರೆ ಏನಾಗ್ತದೆ? ಗೊತ್ತಾಗ್ತದೆ. Gesticulation, to make movements with hands and arms. ಸನ್ನೆ ಮಾಡುವುದು. Snore, ಏನು ಮಕ್ಕಳೇ ಸ್ನೋರ್ ಅಂತ ಹೇಳಿದ್ರೆ? ಟು ಬ್ರೀದ್ ಇನ್ ಅ ನಾಯ್ಸಿ ವೇ. ನಿದ್ದೆ ಮಾಡುವಾಗ ಗೊರಕೆ ಹೊಡೆಯೋದು ಅಂತ ಹೇಳ್ತಾರಲ್ಲ ಅದು. Apparition, ghost. Scorpions,
small creature of the spider family with a poisonous sting. ಏನು ಚೇಳು ಅಂತ ಹೇಳ್ತೇವಲ್ಲ, ಸ್ಕಾರ್ಪಿಯನ್ಸ್. ಸ್ಲಂಕ್ ಮೂವ್ಡ್ ಸಮ್ವೇರ್ ಕ್ವೈಟ್ಲಿ ಆ್ಯಂಡ್ ಸೀಕ್ರೆಟ್ಲಿ. ರಹಸ್ಯವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಲಾಫಿಂಗ್ ಸ್ಟಾಕ್ ಆ್ಯನ್ ಆಬ್ಜೆಕ್ಟ್ ಆಫ್ ರಿಡಿಕ್ಯೂಲ್. ನಗೆ ಪಾಟಲಿಗೆ ಈಡು ಮಾಡುವಂಥದ್ದು. Yes, what happened, children? In the previous class, we have learned that Swami's father was so disappointed with the Swami because Swami is in second form and he is still sleeping with his granny. So he tried to forcefully to sleep alone, his father said, and his wife and his mother not supporting him. So the father was very sad about the boy who Swami, who is brought up by all this. Father sad looking at the newspaper. So Swami thought that was an opportunity and escape from his father. So he went to the bed without making noise. So what did he do? Yes, he thought that father was just staring at the newspaper. He got up silently and tiptoed his bed. Grandma was surprised. She asked, "Are you already feeling sleepy? Don't you want to hear a story?" So, we know that every night Granny used to tell stories to the boy, just sleeping before. And but today the boy just tried to sleep. So he surprised. What is going on? So what happened? Swami made wild gesticulation to make silence. His granny, but the good lady not notice anything. So Swami thought himself on the bed and pulled the blanket to just pretend to sleeping. And his father came to and take him to the office room to find he was for that Swami was fine, he was sleeping fast. He pretended like sleeping. So read next paragraph, children. Read it. Have you finished, children? Okay. What did you understand? Granny does not know anything. She was wondering why he is sleeping like this. She said, "Don't cover your blanket. Don't cover your face with a blanket. It is not good. It is hard to breathe." She said, "Don't cover your face. Are you really like to sleep here?" And Swami doesn't want to talk to her. So he says, "Please, please, please keep quiet. Whatever happens, please don't call me.
If I not sleep now, I would die away. He covered his blanket and pretended to sleep. The time his blanket pulled away. Read it, children. Yes. What happened? Swami's father came and he knows his son is full of covered with blankets. And he tells him to get up. Now, when Swami was closed eye, pretending like a sleeping, father told him to get up. So he looked like his father's face, a ghost in the night, because the light was very dim there, and Swami made groan, but father said to him, get up. The time his granny said he is not to disturb him because of he is sleeping. But father didn't listen to granny. Again father said, get up, Swami. Third time he said, that voice is very strict. He said, you have to get up now. Swami had no choice. He had to get up, and his father rolled up his bed and pulled it under his arms and asked Swami to follow him. Swami looked at Granny and his mother, but no use. Mother asked, why do you forcing him? But she can't do anything. She tried to help him, but no use. Because father is very strict. She says that at least he can sleep in the hall. Why should he sleep in the office room? But father did not listen anyone. So Swami slung behind him with a bowed head. He pleaded, let him to sleep in the hall. There is no use. And he said, in office room there must be dust and scorpions behind the books. See, saying this, Swami tried to get out from sleeping alone in the office room. He did so many things, but no use. He asked, at least can I have a lamp burning? No, said father. Finally, Swami asked, can I have a lamp burning? No, said father. Then what happened? He just asked, can I open the door? Finally, father agreed to open the door. But he tried up by begging so much. And father strictly said that in the middle of the night, if you roll up and go and set up with the granny, you know what going to happen? I am going to tell all of your classmates, and you will become the laughing stock of your entire school. Means everyone will laugh at you and make fun of you. ಅರ್ಥ ಆಯ್ತಾ ಮಕ್ಕಳೇ? ಏನಂತೆ? ಹೌದು, ಸ್ವಾಮಿ ಏನು ಯಾವಾಗಲೂ ಅಜ್ಜಿಯ ಪಕ್ಕದಲ್ಲಿ ಮಲಗ್ತಾ ಇದ್ದ. ಅವನು 7th ಸ್ಟ್ಯಾಂಡರ್ಡಲ್ಲಿದ್ದ. 7th ಸ್ಟ್ಯಾಂಡರ್ಡಲ್ಲಿ ಇದ್ದಂತಹ ಒಬ್ಬ ಹುಡುಗ ಯಾವಾಗಲೂ ಏನು ಅಜ್ಜಿಯ ಪಕ್ಕ ಮಲಗೋದು ತಂದೆಗೆ ಅಷ್ಟು ಹಿತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಅವನನ್ನು ಏನು ಮಾಡಬೇಕು, ಅಲ್ಲಿಂದ ಚೇಂಜ್ ಮಾಡಬೇಕು ಅಂತ ಹೇಳಿ ಅಪ್ಪ ಏನು ಮಾಡ್ತಾರೆ, ಹೌದು, ಅವನನ್ನು ಒಬ್ಬನೇ ಆಫೀಸ್ ರೂಮಲ್ಲಿ ಮಲಗಲಿಕ್ಕೆ ಹೇಳ್ತಾರೆ. ಆದರೆ ಆಫೀಸ್ ರೂಮಲ್ಲಿ ಮಲಗಲಿಕ್ಕೆ ಸ್ವಾಮಿಗೆ ಇಷ್ಟ ಇಲ್ಲ. ಸ್ವಾಮಿ ಏನು ಮಾಡ್ತಾನೆ, ಸುಮಾರು ಕಾರಣಗಳನ್ನು ಹೇಳ್ತಾ ಹೋಗ್ತಾನೆ. ಯಾವುದಕ್ಕೂ ತಂದೆ ಕೇಳಲಿಕ್ಕೆ ಹೊರಡಲಿಲ್ಲ.
ನೀನು ಮಲಗಲೇಬೇಕು ಅಂತ ಹೇಳ್ತಾರೆ. ಕೊನೆಗೆ ಏನಕ್ಕೆ ಒಪ್ಪಿದ್ರು? ಹೌದು, ಒಂದು ಕ್ಲೋಸ್ ಡೋರನ್ನು ಓಪನ್ ಮಾಡಿ ಇಡ್ಬೋದು ಅಂತ ಹೇಳುವ ವಿಷಯಕ್ಕೆ ಒಪ್ಪಿಕೊಂಡ್ರು. ಆ ನಂತರ ಸ್ವಾಮಿ ಹೆದ್ರಿ ಅಲ್ಲಿ ಮಲಗ್ತಾನೆ. ಮುಂದೆ ಏನಾಯಿತು ಅಂತ ಗೊತ್ತಾಗಬೇಕಾದ್ರೆ ಈ ಕಥೆಯನ್ನು ಓದಬೇಕು. ತುಂಬ ಇಂಟ್ರೆಸ್ಟಿಂಗ್ ಇದೆ ಮಕ್ಕಳೇ, ಇಂಟ್ರೆಸ್ಟಿಂಗ್ ಇದೆ ಕತೆ. ಮುಂದೆ ಹೋದ ಹಾಗೆ ಓದಿ ನೋಡಿ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ಸ್ಟೋರಿ. ಮಕ್ಕಳೇ, ಹಾಗಾದರೆ ಎಷ್ಟು ಅರ್ಥ ಆಗಿದೆ ಅಂತ ನೋಡುವ. ಲೆಟ್ಸ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸನ್ನು ಓದಿಕೊಳ್ಳಿ ಮಕ್ಕಳೇ, ಆನ್ಸರ್ ಬರ್ಕೊಳ್ಳಿ. ಆಯಿತಾ? ಫಿನಿಶ್ಡ್? Okay, nice. Shall we check the answer? See the answer. Courage is everything. Strength and age are not important. Who said? Swami's father. Swami had the habit of sleeping beside his grandmother. Give one word for the following. Walked quietly on the tips of his toes. Tiptoed. To breathe in a noisy way. Snore. To make movement with hands and arms. Gesticulations. These are the answer. What we have learnt in this class, children? Yes, shall we recall? Some key points are there. At bedtime, Swami lies down beside his grandmother and pretends to be asleep. He hopes his father would leave him alone if he found him asleep. His granny innocently asks him questions, but Swami asks her to keep quiet, as he wants his father to think he is sleeping. His trick does not work, and his father forcefully makes him to sleep in the office room. He requests him to sleep in the hall. He says that there might be scorpions behind the lockers. After Swami's pleading, father agrees to leave the door open. Till here we have studied the story. Isn't right? I think all of you understood. Now, shall we move on to the grammar part, that is, yes, accepting and refusing invitations. What is that, children? Accept ಮತ್ತು ರೆಫ್ಯೂಸ್. ಇದು ಒಂದು ವಿರೋಧ ಪದವು ಹೌದು. ಏನಿದು ನೋಡಿ ಮಕ್ಕಳೇ, ನಮ್ಮನ್ನು ಯಾರಾದರೂ ಒಂದು ಫಂಕ್ಷನಿಗೆ ಇನ್ವೈಟ್ ಮಾಡಿದರೆ ಅದಕ್ಕೆ ನಾವು ರಿಪ್ಲೈ ಮಾಡುವ ರೀತಿ ಇದೆಯಲ್ಲ, ಅದರ ಬಗ್ಗೆ ಇದರಲ್ಲಿ ಹೇಳ್ತಾ ಇರೋದು. ಔಪಚಾರಿಕ ರೀತಿಯಲ್ಲಿ ಅಂದರೆ ಫಾರ್ಮಲ್ ವೇಸಲ್ಲಿ ನಾವು ಒಂದು ಇನ್ವಿಟೇಷನನ್ನು ಹೇಗೆ ಅಕ್ಸೆಪ್ಟ್ ಮಾಡಬೇಕು, ಅದೇ ರೀತಿ ರಿಜೆಕ್ಟ್ ಮಾಡುವುದು. ಆ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಮಾತಿದೆ, ಕೇಳಿದಿರಲ್ವಾ? ಏನಿದು? ಹೌದು, ನಮ್ಮ ಮಾತುಗಳು ಆದಷ್ಟು ಹಿತವೆನಿಸುವ ರೀತಿಯಲ್ಲಿ ಇದ್ದರೆ, ನಮ್ಮ ಮಾತುಗಳಿಂದ ಯಾವುದೇ ನೋವು ಇತರರಿಗೆ ಆಗದೇ ಇದ್ದರೆ ಅಲ್ಲಿ ನಾವು ಗೆಲ್ತೇವೆ ಅಂತ ಅರ್ಥ. ಹೌದು ಮಕ್ಕಳೇ, ನಮ್ಮ ಮಾತಿನ ಮೂಲಕ ನಮ್ಮ ನೇಚರ್ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು ಯಾರಾದರೂ ಒಂದು ಫಂಕ್ಷನಿಗೆ ನಮ್ಮನ್ನು ಇನ್ವೈಟ್ ಮಾಡಿದಾಗ ನಮಗೆ ಆ ಫಂಕ್ಷನಿಗೆ ಅಟೆಂಡ್ ಆಗಲಿಕ್ಕೆ ಆಗದಿದ್ದರೆ ಅವರಿಗೆ ನೋವಾಗದ ರೀತಿಯಲ್ಲಿ ಹೇಗೆ ಕನ್ವೆ ಮಾಡ್ಬೋದು ಅನ್ನುವ ವಿಚಾರವನ್ನು ಇದರಲ್ಲಿ ತಿಳ್ಕೊಳ್ಬೋದು. When it's time, there are some certain occasions accepting and refusing invitations. Probably it is a time for celebration or party time
or you're hosting dinner and you would like to invite all over, but you have to use proper words or phrases to sound polite and welcoming. In this time, we will learn how to make accept and refuse an invitation. So, first we will look at a few formal phrases when you make or accept and refuse the invitation. See, children, if you are inviting your leader or colleague or teachers or headmistress to your dinner, you say how we are expressing our words. Would you like to join me for dinner tonight? Now, probably, if you are inviting Mataji or headmistress to your home, if you tell, why don't you come? ನಿಮಗೇನು ಬಂದರೆ ಆಗೋದಿಲ್ವ ನಮ್ಮ ಮನೆಗೆ ಅಂತ ಕೇಳಿದರೆ ಸರಿ ಆಗ್ತದಾ? ಇಲ್ಲ. ಅದೊಂದು ಇನ್ಫಾರ್ಮಲ್ ವೇ ಆಗ್ತದೆ. ಇದನ್ನು ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಬೋದು ಅಲ್ವಾ? ಅದು ನಮಗಿಂತ ದೊಡ್ಡವರಲ್ಲಿ ಹಾಗೆ ಕೇಳಲಿಕ್ಕಾಗ್ತದಾ? ಮಾತಾಜಿಗಳಲ್ಲಿ ಹಾಗೆ ಕೇಳಲಿಕ್ಕಾಗ್ತದಾ? ಇಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಫಾರ್ಮಲ್ ವೇ ಇದೆ ಅಲ್ವಾ? ಅದೇನು ಅಂತ ಹೇಳಿ ಇದರ ಮೂಲಕ ತಿಳ್ಕೊಳ್ಬೋದು. ಸೊ ಹೌ ಕ್ಯಾನ್ ವಿ ಸೇ, ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಡಿನ್ನರ್ ಅಂತ ಕೇಳ್ಬೋದು. ಆಗ ನಾವು ಇಫ್ ಹೆಡ್ಮಿಸ್ಟ್ರೆಸ್ ಆರ್ ಮಾತಾಜಿ ಇಸ್ ಫ್ರೀ ಆ್ಯಂಡ್ ದೇ ವಿಲ್ accept invitation and say ಥ್ಯಾಂಕ್ ಯು, ಐಡ್ ಲವ್ ಟು ಅಂತ ಹೇಳ್ಬೋದು. ಥ್ಯಾಂಕ್ ಯು, ಐ ವುಡ್ ಲವ್ ಟು. Please remember, children, always say thank you even though both ways accepting or rejecting invitation. First, you think you have to remind to thank the person for extending an invitation to you. And if you telling that thank you, I would love to, means you are accepting the invitation. It is a positive response. Now, suppose they are busy and you can't make it as present. Now, not want to join or not comfortable. What could you say? I'm afraid I'm busy tonight. Now, ಹಿಯರ್ ಐ ಆಮ್ ಅಫ್ರೈಡ್ ಅಂತ ಹೇಳಿದ್ರೆ ಏನು? ಭಯ ಅಂತೇಳಿ. ಹಾಗೆ ಭಯ ಅಂತ ಹೇಳಿ ಪದ ತಗೊಳ್ಲಿಕ್ಕಿಲ್ಲ ಇಲ್ಲಿ ಅರ್ಥವಾಗಿ. ಇಟ್ ಡಸಂಟ್ ಮೀನ್ ಲೈಕ್ ಆ್ಯಕ್ಚುಲಿ ಫೀಲ್ ಆಫ್ ಅ ಸ್ಕೇರ್, ಬಟ್ ಇಟ್ ಈಸ್ ಅ ವೇ ಆಫ್ ರೆಫ್ಯೂಸಿಂಗ್ ಆ್ಯನ್ ಇನ್ವಿಟೇಷನ್ ವೆರಿ ವೆರಿ ಪೊಲೈಟ್ಲಿ. Very important thing we must know that someone who refusing an invitation, please don't go and ask why just leave or why you are not coming. Like this, don't ask. Just leave it and respect their response. Now, another way to invite, say, would you care to join us to dinner tonight? ಹೀಗೂ ಕೇಳ್ಬೋದು. So your response is yes, thank you, that would be great. Here you are happy with the idea and accepting invitation. In case you are rejecting it, another way is or refusing is, I'm terribly sorry. That means you are really sorry to join. Here you are refusing or regretting in a very much formal way. So don't be very rude and say, no, I can't. Say, I am terribly sorry, or you can say thank you for inviting, like this. Children, now another way of asking that, I was wondering if you'd like to join us to birthday party tonight. You can have a accept. Oh, certainly, thank you.
It means "Oh, sure." It is a confirmation you are going to the party. Yes, I am going to come to the party. So it means you are sure that going to join them. So you are accepting invitation. Or if again you are refusing, you could use thank you for inviting. ಈ ರೀತಿಯಲ್ಲಿ ನಮ್ಮ ಭಾಷೆಗಳನ್ನು ಹೇಗೆ ಬಳಸಬೇಕು ಅಂತ ಹೇಳುವುದನ್ನು. Hope these phrases regarding making, accepting and refusing an invitation in a formal sense. ಈ ಬಗ್ಗೆ ತಿಳಿದುಕೊಂಡಾಯಿತು. ಒಂದು ಇನ್ವಿಟೇಷನನ್ನು ಯಾವ ರೀತಿಯಲ್ಲಿ ಪೊಲೈಟ್ ವೇಯಲ್ಲಿ ರಿಜೆಕ್ಟ್ ಮಾಡ್ಬೋದು, ಅದೇ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳಿ. ಹಾಗೆ ಮಕ್ಕಳೇ, ಇನ್ನು ಮುಂದೆ ನಿಮ್ಮನ್ನು ಯಾರಾದರೂ ಇನ್ವೈಟ್ ಮಾಡಿದರೆ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡುವಲ್ಲಿ ಮೇಲೆ ಹೇಳಿದಂತಹ ಫ್ರೇಸ್ಗಳನ್ನು ಬಳಸುವಂತೆ ನೋಡಿಕೊಳ್ಳಿ. ಯಾರನ್ನಾದರೂ ಇನ್ವೈಟ್ ಮಾಡುವಾಗಲೂ ಕೂಡ ಇದೇ ರೀತಿಯ ಪೊಲೈಟ್ ವೇಯಲ್ಲಿ ಇನ್ವೈಟ್ ಮಾಡಲಿಕ್ಕೆ ನಾವು ಅಭ್ಯಾಸ ಮಾಡುವ. Children, while accepting invitation, we can see some more phrases which you accept. Accepting invitation. Great. Sounds great. Good idea. Sure. I would love to. I would be delighted. That would be fun. Why not? Cool. Count me in. Count on me. These are all accepting invitation in a polite way. Or you are joining with them with a positive response. Now, next, how can we reject or refuse the invitation in a polite way? Refuse ಮಾಡೋದು ಹೇಗೆ? ಅದೇ ಆ ಪೊಲೈಟ್ ವೇಯನ್ನು ಹೇಗೆ ಹೇಳ್ಬೋದು? ಸಾರಿ, ಐ ಕಾಂಟ್. ಮೇ ಬಿ ನೆಕ್ಸ್ಟ್ ಟೈಮ್. ಸಾರಿ, ಐ ಹ್ಯಾವ್ ಅದರ್ ಪ್ಲ್ಯಾನ್ಸ್. I'm afraid I have to work. Sorry, I have to study. Use these some ways to refusing invitation while you are not attending to the invitation or accepting the invitation. Children, now it's a time for home assignment. Here, some invitations are given. Write accepting and refusing phrases for all these. Can you do, children? Okay, read it, and if you want, you accept or other refuse in a polite way. You have to write both also, accept and refusing phrases. Students, we studied the story so you can answer these questions very easily. Why did Swami pretend to be asleep? What did father do when he found Swami sleeping beside Granny? Were there scorpions in the office room? Answer ಮಾಡಿ ಮಕ್ಕಳೇ. Students, again I am going to tell you that please read the text or else it is hard to understand. You have to read the text, otherwise you can't answer any questions and do your work and present to your teachers. Thank you, students. Have a nice day.